ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇವಾಗೆ ಎಲ್ಲ ರೆಡಿ ಆಯಿತು ನಂದು, ಹಾಗಾಗಿ ಸ್ವಲ್ಪ ಟಯರ್ಡ್ ಆಗಿದೆ, ಇನ್ನೇನಿಲ್ಲ. ಫ್ರೆಂಡ್ಸ್, ಬನ್ನಿ, ಇವತ್ತು ಮಂಡೇ ಎಲ್ಲ ನಂದು ಏನೆಲ್ಲ ಆಯಿತು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಪ್ಲೀಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡೋದಲ್ಲ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್ ನೋಡಿ ನಂದು ಡ್ರೆಸ್ಸು. ನಾನೇ ಸ್ವಲ್ಪ ಇಲ್ಲಿಗೆ ಸ್ಲೀವ್ ಕೊಡಿಸ್ಕೊಂಡಿದ್ದೀನಿ. ಯಾಕೆಂದರೆ ಫುಲ್ಲು ಟ್ರಾನ್ಸ್ಪರೆಂಟ್ ಕಾಣಿಸುತ್ತೆ. ಯಾಕೆಂದರೆ ಇಲ್ಲೆಲ್ಲ ಹೇರ್ ಇರುತ್ತಲ್ಲ ಲೇಡೀಸ್ಗೆ, ಅದಕ್ಕೋಸ್ಕರ ಫ್ರೆಂಡ್ಸ್ ಹಂಗೆ ಕಾಣಿಸುತ್ತೆ ಇಲ್ಲೆಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ಲೀವ್ನ ಕೊಡಿಸ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ಓಣಿ ಆಲ್ರೆಡಿ ನೋಡಿ ನಿಮಗೆಲ್ಲ ತೋರಿಸಿದ್ದೀನಿ. ನಂದು ಹೇಳಿದ್ನಲ್ಲ ಫ್ರೆಂಡ್ಸ್, ಅವತ್ತು ನಂದು ಇದೇ ಥರ 2 ಡ್ರೆಸ್ ಇದೆ, ಪಿಂಕ್ ಕಲರ್ ಒಂದು ಅಂತ. ಫ್ರೆಂಡ್ಸ್, ಇದು ಪ್ಯಾಂಟ್ ಬಂದು ಪ್ಲೈನ್ ಬಂದಿದೆ. ಆದರೆ ಈ ಫ್ರೆಂಡ್ಸ್ ಈ ಡ್ರೆಸ್ಸು ಹಾಕ್ಕೊಂಡ್ರೆ ಇದೇನಂದರೆ ಒಂಥರ ಕಂಫರ್ಟಬಲ್ ಆಗಿರುತ್ತೆ. ಏನೂ ಆ ಥರ ವೆಯ್ಟ್ ಗೀಟಿಲ್ಲ. ಬೇಕಿದ್ರೆ ನೋಡಿ ಓಣಿನ ಈ ಥರನೂ ಹಾಕೋಬೋದು, ನಾವು ಈ ಥರ ಬೇಕಾದರೂ ಹಾಕೋಬೋದು. ಸೈಡ್ ತೋರಿಸ್ತೀನಿ. ಸೈಡ್ ನೋಡಿ ಫ್ರೆಂಡ್ಸ್, ಈ ಥರ ಲೇಸ್ ಥರ ಇದೆ. ಆದರೆ ನಾನು ಸ್ವೆಟ್ರೇನೂ ಹಾಕೊಂಡೋಗಲ್ಲ ಫ್ರೆಂಡ್ಸ್. ಇವಾಗ ತುಂಬ ಸೆಕೆ, ನಿಮಗೆ ಗೊತ್ತು ನೋಡಿ. ನಾನು ಈ ಥರನೇ ಹಾಕೊಳ್ಳೋದು, ಎಲ್ಲ ಓಣಿನೂ ಅಷ್ಟೇ ನಾನು ಈ ಥರನೇ ಹಾಕೊಳ್ಳೋದು. ಆದರೆ 2.5 ಮೀಟ್ರ್ ಐತೆ ಇದು ಓಣಿ ನೋಡಿ ಫ್ರೆಂಡ್ಸ್, 2.5 ಮೀಟ್ರ್ ಇದೆ. ಇನ್ನು ಬನ್ನಿ ಫ್ರೆಂಡ್ಸ್, ಇವತ್ತು ಮಂಡೇ ನನ್ನ ರೋಟೀನ್ ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ಅಂದರೆ, ಇನ್ನು ಫ್ರೆಂಡ್ಸ್ ಬನ್ನಿ, ಇವತ್ತು ನಾನು ಇಷ್ಟು ಗಂಟೆಗೆ ಎದ್ದೆ, ನನ್ನ ಕೆಲಸ ಏನೆಲ್ಲ ಆಯಿತು ಫ್ರೆಂಡ್ಸ್. ಏನು ಗೊತ್ತಾ, ನಮಗೆ ನೀರೇ ಸ್ವಲ್ಪ ಪ್ರಾಬ್ಲಮ್ಮು. ನೀರೇ ಇರಲಿಲ್ಲ ಬಟ್ಟೆ ವಾಶ್ ಮಾಡೋಕ್ಕೆ. ಹಂಗಾಗಿ ಆಮೇಲೆ ನಮ್ಮ ಓನರ್ ಇವತ್ತು ಏನೋ ಗೊತ್ತಿಲ್ಲ 6 o'clockಗೆಲ್ಲ ನೀರು ಬಿಟ್ಟಿದ್ರು. ನಾನೊಂದು 5:30 ಹಂಗೆ ಎದ್ದಿದ್ದೆ ಫ್ರೆಂಡ್ಸ್. ಎದ್ದು ನಾನು ಇವತ್ತು ಏನು ಮಾಡಿದ್ದೀನಿ ಅಂದರೆ, ನನ್ನ ಮಿನಿ ಲಾಗು ಶಾರ್ಟ್ಸ್ ವೀಡಿಯೋದಲ್ಲಿ ಹೋಗಿ ನೋಡಿ ಏನು ಮಾಡಿದ್ದೀನಿ ಅಂತ. ಇವತ್ತು ಫ್ರೆಂಡ್ಸ್, ನಾನು ಮಾಮೂಲಿ 5:30 ಎದ್ದೆ. ಏನು ಅಡುಗೆ ಮಾಡೋದಪ್ಪ ಏನು ಮಾಡೋದು ಅಂತ ಅಂದ್ಕೊಂಡು ಫ್ರೆಂಡ್ಸ್, ಕೊನೆಗೆ ರಾತ್ರಿ ಹುಳ್ಳಿಕಾಳನ್ನ ನೆನೆಸಿ ಮಲ್ಕೊಂಡಿದ್ದೆ. ಆಗ ಫ್ರೆಂಡ್ಸ್ ಹುಳ್ಳಿಕಾಳು ಬಸ್ಸಾರು ಮಾಡಿ 2 ಮುದ್ದೆ ಮಾಡಿ ರೈಸ್ ಮಾಡಿದ್ದೀನಿ. ಆಮೇಲೆ ನನ್ನ ಮಗಳು ಇನ್ನೂ ಎದ್ದಿಲ್ಲ. ಅವ್ರು ಎದ್ದ ಮೇಲೆ ಏನು ನಾಷ್ಟ ಬೇಕೋ, ಅವ್ರ ಫ್ರೆಂಡ್ ಒಬ್ಬರು ಊರಿಗೆ ಹೋದರು, ಇನ್ನೊಬ್ರನ್ನ ಅವ್ರಿಗೆ ಏನು ಬೇಕು ನಾಷ್ಟ ಮಾಡ್ಕೊಂಡು ತಿನ್ನಲಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ನಾನು ಇವತ್ತು ಮುದ್ದೆ ಹುಳ್ಳಿಕಾಳು ಸಾರು ರೆಡಿ ಮಾಡಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ಈ ಬೇಸಿಗೆಗೆ ಏನೂ ಊಟ ಮಾಡೋಕ್ಕಾಗಲ್ಲ. ಈ ಬೇಸಿಗೆ ನಿಮಗೆ ಗೊತ್ತಲ್ಲ, ಯಾವುದನ್ನು ಊಟ ಮಾಡೋಕ್ಕಾಗಲ್ಲ. ಹಂಗಾಗಿ ಹುಳ್ಳಿಕಾಳು ಸಾರು ಮುದ್ದೆ ಮಾಡಿದ್ದೀನಿ. ಜ್ಯೂಸ್ ಬಂದು ಫ್ರೆಂಡ್ಸ್, ನಾನು ನಲ್ಲಿಕಾಯಿ ಮತ್ತು ಪುದೀನ, ಇನ್ನು ಲೆಮನ್ ತಂದು ಇಟ್ಕೊಂಡಿದ್ದೀನಿ ಒಂದು 10. ಅದೇ ಈ ಬೇಸಿಗೆಗೆ ಅದೇ ಜ್ಯೂಸು. ನೈಟಲ್ಲಿ ಫ್ರೆಂಡ್ಸ್ ದಾಳಿಂಬೆ ಜ್ಯೂಸ್ ಕುಡಿದಿದ್ದೆ. ದಾಳಿಂಬೆ ತಂದಿಟ್ಟಿದ್ದೀನಿ ಇವಾಗ. ದಾಳಿಂಬೆ ಬೀಟ್ರೋಟು, ರಾತ್ರಿ ಬೀಟ್ರೋಟ್ ಕುಡಿಲಿಲ್ಲ, ಬರೀ ದಾಳಿಂಬೆ ಕುಡಿದೆ. 2 ಡೇಸಿಂದ ಬೀಟ್ರೋಟ್ ಜ್ಯೂಸ್ ಕುಡಿದಿಲ್ಲ ಫ್ರೆಂಡ್ಸ್. ನೆನ್ನೆ ಮಾಡಿಟ್ಟಿದ್ದೀನಿ ಜ್ಯೂಸು, ಹಂಗೆ ಹೋಗಿದ್ದೀನಿ. ಹಂಗಾಗಿ ಫ್ರೆಂಡ್ಸ್, ಇವತ್ತು ಸಾಯಂಕಾಲ ಬಂದು ಬೀಟ್ರೋಟು ಮತ್ತು ಇದು ನಾನು ಸ್ವಲ್ಪ ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕು. ಯಾಕೆಂದರೆ ನನಗೆ ಸೈಡಲ್ಲಿ ಉಸಿರಾಡೋಕ್ಕೆ ಸ್ವಲ್ಪ ನೋವು. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಅದು ಏನಂತನೂ ಗೊತ್ತಿಲ್ಲ. ಪ್ರಾಬ್ಲಮ್ ಕಮ್ಮಿ ಆಗಿಲ್ಲ. ಒಬ್ಬರು ಹಳೆ ಡಾಕ್ಟ್ರ್ ಇದ್ದಾರೆ, ಅಲ್ಲಿಗೆ ಸಾಯಂಕಾಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, 5:30 ಎದ್ದು ಇವತ್ತು ನನಗೆ 1 ನಿಮಿಷನೂ ಪುರುಷತ್ತಿಲ್ಲ. ಎದ್ದು ಬೇಗ ಹೋಗಿ ಪ್ಯಾಸೇಜ್ಗೆಲ್ಲ ನೀರು ಹಾಕಿ ಅದನ್ನು ಒರೆಸಿ, ಬಟ್ಟೆ ಇತ್ತು ಅದನ್ನ ಎತ್ಕೊಬಂದು ಮಿಷನ್ಗೆ 6 ಗಂಟೆಗೆ ಬಟ್ಟೆ ಹಾಕ್ಬಿಟ್ಟೆ. ಹೆಂಗೋ ನೀರು ಬರ್ತಾಯಿತ್ತಲ್ಲ ಅಂತ ಅರ್ಧ ವಾಶ್ ಆಯಿತು. ನೀರು ನಿಲ್ಲಿಸ್ಬಿಟ್ರು. ಮತ್ತೆ ಹೋಗಿ ನಮ್ಮ ಓನರ್ ಹತ್ರ ಕೇಳಿದೆ, ಸ್ವಲ್ಪ ನೀರು ಬಿಡಿ ಅಂತ ಬಿಟ್ಟರು ಫ್ರೆಂಡ್ಸ್. ಇನ್ನು ಫುಲ್ ಬಿಟ್ಟರು ನೀರು. ಆಮೇಲೆ ವಾಶ್ ಮಾಡಿ ಆಮೇಲೆ ನೀರು ಕಾಯಕ್ಕಿಟ್ಟು, ಇನ್ನು ನಾನು ಮಾಮೂಲಿ ಫ್ರೆಂಡ್ಸ್, ನಿಮಗೆ ಗೊತ್ತು, 1 ಕಪ್ಪು ಲೆಮನ್ ನೀರು ಕುಡಿತೀನಿ, ಬಿಸಿ ನೀರು ಬೆಳಗ್ಗೆನೆ. ಆದರೆ ಇದು ಏನಪ್ಪ ಅಂದರೆ ಫ್ರೆಂಡ್ಸ್, ಕೆಮ್ಮಿದಾಗ ನೋಯ್ತಾಯಿದೆ, ಬೇರೆ ಟೈಮಲ್ಲಿ ನೋಯ್ತಾಯಿಲ್ಲ, ಕೆಮ್ಮಿದಾಗ. ಆಮೇಲೆ ಉಸಿರಾಡೋಕ್ಕಾಗ್ತಿದೆ, ಈಗ ಉಸಿರಾಡ್ತಾ ಇದ್ದೀನಿ. ಯಾಕೆ ಬೇಕು ಫ್ರೆಂಡ್ಸ್, ಈಗಿನ ಕಾಯಿಲೆನ ನಾವು ಯಾವುದನ್ನು ಡಿಲೇ ಮಾಡೋ ಹಾಗಿಲ್ಲ. ನಾನು 1 ವೀಕಿಂದ ಗ್ಯಾಸ್ಟ್ರಿಕ್ ಏನೋ ಅಂದ್ಬಿಟ್ಟು ಗ್ಯಾಸ್ಟ್ರಿಕ್ ಮಾತ್ರ ಎಲ್ಲನೂ ತಗೊಂಡೆ. ಟೈಮ್ ನೋಡಿದೆ, ಅದು ಗ್ಯಾಸ್ಟ್ರಿಕ್ ಥರ ಕಾಣಲಿಲ್ಲ ಫ್ರೆಂಡ್ಸ್, ಹುಷಾರು ಆಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಸಾಯಂಕಾಲ ಹೋಗ್ತೀನಿ. ಒಬ್ಬರು ಹಳೆ ಡಾಕ್ಟ್ರ್ ಇದ್ದಾರೆ, ನನ್ನ ಮಗಳಿಗೆ ನನಗೆ ಅಲ್ಲೇ ಹುಷಾರಾಗಿದ್ದು. ಅವರು ಇಂಥ ಸೈಡ್ ನೋವು, ಪಕ್ಕೆ ನೋವಿಗೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಬಂದು ಫ್ರೆಂಡ್ಸ್ ಚಾಮುಂಡಿ ನಗರದಲ್ಲಿ ವಿಜಯ್ ಕ್ಲಿನಿಕ್ ಅಂತ. ನಿನ್ನೆ ಗೂಗಲಲ್ಲಿ ಚೆಕ್ ಮಾಡಿದೆ. ಸಂಡೇ ನಾನು ನಿನ್ನೆ 4 ಗಂಟೆಗೆಲ್ಲ ಬಂದೆ, ಆದರೆ ಕ್ಲೋಸ್ ಅಲ್ಲಿ ಇದು ಕ್ಲಿನಿಕ್ಕು. ಅದು ಚಿಕ್ಕ ಕ್ಲಿನಿಕ್ ಆದರೂ ಫ್ರೆಂಡ್ಸ್ ತುಂಬ ಜನ ಬರ್ತಾರೆ. ಆಮೇಲೆ ಅವರು ಅಡ್ಮಿಟ್ ಮಾಡ್ಕೋತಾರೆ, ನೈಟ್ ಕಳಿಸ್ಬಿಡ್ತಾರೆ. ಎಷ್ಟೊಂದು ಜನ ಫ್ರೆಂಡ್ಸ್ ನೋಡಿ ಗೊತ್ತಾ, ಒಬ್ಬೊಬ್ಬರು ಕೈಗುಣ ಒಂದೊಂದು ಕಾಯಿಲೆಗೆ ಹೇಳಿ ಮಾಡಿಸಿದ ರೀತಿ ಇರುತ್ತೆ. ಒಬ್ಬೊಬ್ಬರು ಕೈಗುಣ, ಈಗ ನೋಡಿ ನಾವು ಅಡುಗೆ ತಿಂಡಿ ಮಾಡುವಾಗ ಒಬ್ಬರು ಕೈ ಗುಣದಲ್ಲಿ ಅಡುಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಅದೇ ಥರ ಇನ್ನು ಫ್ರೆಂಡ್ಸ್ ಕಾಫಿ ಇಟ್ಕೊಂಡೆ. ಕಾಫಿ 7:30 ಕುಡಿದೆ. ದೇವ್ರ ಪೂಜೆ ಎಲ್ಲ ಆಗೋಯ್ತು. ಎಲ್ಲದಕ್ಕೂ ನೀರು ಫಿಲ್ ಮಾಡಿದೆ. ಬಟ್ಟೆ ಮಿಷನ್ಗೆ ಹಾಕಿ ಆ ಬಟ್ಟೆನೂ ತೊಗೊಂಡೋಗಿ ಆಚೆಗೆ ಒಣಗಿಸಿ
ಒಣಗಕ್ಕೆ ಹಾಕಿದ್ದೀನಿ. ಇನ್ನು ಮೇಲೆ ಫ್ರೆಂಡ್ಸ್ ನೀರು ಹಾಕ್ಬಿಟ್ಟೆ, ಗಿಡಕ್ಕೆ ನೆನ್ನೆನೂ ಹಾಕಿದೆ, ಅದು ಒಣಗೋಗುತ್ತಲ್ಲ ಅಂತ ಆ ನೀರು ಹಾಕ್ಬಂದು ಚಿಕ್ಕ ಫಿಶ್ ಟ್ಯಾಂಕ್ನ ವಾಶ್ ಮಾಡಿದ್ದಿಲ್ಲ. ಇನ್ನು ಫ್ರೆಂಡ್ಸ್ ದೊಡ್ಡ ಫಿಶ್ ಟ್ಯಾಂಕು 6 ಮಂತ್ಗೆ ಒಂದೇ ಸಲ ವಾಶ್ ಮಾಡೋದು. ಅದು ಸ್ಪಾಂಜ್ ಥರ ಬರುತ್ತೆ, ಅದನ್ನು ತೆಗೆದು ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದ್ದೆ, ಅದು ಮತ್ತೆ ಯಾವಾಗ ಕೊಳೆ ಥರ ಆಗಿದೆ. ಇವಾಗ ನೋಡಿದ್ರೆ ವರ್ಕ್ ಆಗ್ತಾಯಿದೆ ಆ ಸ್ಪಾಂಜು, ಹೊಸದು ತಂದಾಗಲ್ದಲ್ಲ. ಈಗ ನೋಡಿದ್ರೆ ಫ್ರೆಂಡ್ಸ್ ವಾಟ್ರೆಲ್ಲ ಕ್ಲೀನಾಗೇ ಇದೆ. ತೊಳೆಯೋಣ ಅಂದ್ಕೊಂಡೆ, ಅವ್ರು ಹೇಳಿದರು 6 ಮಂತ್ಗೆ ಒಂಥರ ವಾಶ್ ಮಾಡಿದ್ದೆ. ಈಗ ನೀರು ಚೆನ್ನಾಗಿದೆ, ಒಳಗಡೆ ಫಿಶ್ಶು ಕಾಣ್ತದೆ. ಲೈಟ್ ಮಾತ್ರ ನಾನು ಆನ್ ಜಾಸ್ತಿ ಮಾಡಲ್ಲ ಫ್ರೆಂಡ್ಸ್, ಯಾವಾಗಾದರೂ ಒಂದು ಸರಿ ಲೈಟ್ ಆನ್ ಮಾಡ್ತೀನಿ ಫಿಶ್ ಟ್ಯಾಂಕಲ್ಲಿ. ಅದನ್ನು ತೊಳೆದಿಲ್ಲ. ಚಿಕ್ಕ ಫಿಶ್ ಟ್ಯಾಂಕು ನನ್ನ ಮಗಳಿಗೂ ಹೇಳಿದೆ, ಅವಳು ತೊಳೆದಿರಲಿಲ್ಲ. ಹಂಗಾಗಿ ಫ್ರೆಂಡ್ಸ್ ಅದನ್ನು ವಾಶ್ ಮಾಡಿ ಅದಕ್ಕೆ ಫುಡ್ ಹಾಕಿ ಒಳಗಡೆ ಇಟ್ಟಿದ್ದೀನಿ. ಅದು ಆಪಲ್ ಥರ ಡಿಸೈನು ನನ್ನ ಮಗಳು ಬರ್ತಡೆಗೆ ಗಿಫ್ಟಾಗಿ ತಂದುಕೊಟ್ಟಿದೆ. ಅವಳು ಒಂದೊಂದ್ಸಲ ತೊಳೆಯೋದಿಲ್ಲ. ಅದ್ರಲ್ಲಿ ಒಂದೇ ಒಂದು ಫಿಶ್ ಬರುತ್ತೆ ಗೊತ್ತಾ ನಿಮಗೆ, ರಕ್ಕೆ ಥರ, ಆ ಫಿಶ್ನ ತಂದು ಅದರೊಳಗಡೆ ಇಟ್ಟಿದ್ದೀನಿ. ಆಮೇಲೆ ಫ್ರೆಂಡ್ಸ್ ರಾತ್ರಿ ಐರನ್ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಮಲ್ಕೊಂಡೆ 11 ಗಂಟೆ ಮೇಲೆ ಮಲ್ಕೊಂಡಿದ್ದೀನಿ ನಿನ್ನೆ ನಾನು. ಅವರು ಎಲ್ಲ ಹೋಟ್ಲಲ್ಲೇ ಊಟ ಮಾಡ್ಕೊಂಡು ಬಂದರು. ಅವರು ಒಂದು ದಿವಸದ್ದು ಅವ್ರ ಆಫೀಸ್ ಕಡೆಯಿಂದ ಇದು ಕರ್ಕೊಂಡೋಗಿದ್ರು. ಅದಕ್ಕೆ ನನಗೂ ಏನಾರು ತತ್ತಿದ್ರೆ, ನನಗೆ ಔಟ್ ಸೈಡ್ ಫುಡ್ಡು ನಾನು ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಅದು ನನ್ನ ಮೈಗೆ ಆಗೋದು ಇಲ್ಲ, ನಾನು ತಿನ್ನೋದು ಇಲ್ಲ. ಹಂಗಾಗಿ ನಾನೇನು ಮಾಡಿದೆ, 2 ರಾಗಿ ರೊಟ್ಟಿ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡು ನೈಟ್ ತಿಂದು ಮಲ್ಕೊಂಡಿದ್ದೆ. ಇನ್ನು ಫ್ರೆಂಡ್ಸ್ ಈಗ ನಾನು ಮನೆ ಕಸ ಏನೂ ಗುಡಿಸಿಲ್ಲ. ಆಲ್ರೆಡಿ ಯೂನಿಫಾರ್ಮ್ ಎಲ್ಲ ರೆಡಿ ಆಯಿತು. ಬಟ್ಟೆ ಒಂದು ಮಡಚಬೇಕು, ನಾನು ಇವಾಗ ಮಡಚಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಅದು ಆಮೇಲೆ ನೋಡೋಣ. ಯಾಕೆ ಗೊತ್ತಾ, ಈಗ ಕೆಲಸಕ್ಕೆ ಆಲ್ರೆಡಿ ರೆಡಿ ಆಗಿದ್ದೀನಿ. ಕೆಲಸಕ್ಕೆ ಹೋಗ್ಬೇಕು, ಇನ್ನೊಂದು 5-10 ನಿಮಿಷ ಟೈಮ್ ಐತೆ. ಬೆಂಗಳೂರು ಟ್ರಾಫಿಕ್ ಹೆಂಗೆ ಅಂತ ನಿಮಗೆ ಗೊತ್ತು. ಈ ಟ್ರಾಫಿಕಲ್ಲಿ ನಾವು ಎಷ್ಟು ಬೇಗ ಗಾಡಿ ಓಡಿಸ್ಕೊಂಡು ಹೋಗ್ತೀವಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಇವತ್ತು ಬೇರೆ ಮಂಡೇ, ಎಲ್ಲ ವರ್ಕಿಂಗ್ ಹೋಗಾರೆ ಎಲ್ಲರೂ ಇರೋದು. ಹಂಗೆ ಅದಕ್ಕಾಗಿ ಫ್ರೆಂಡ್ಸ್ ನಾನು ನಿನ್ನೆ ಇನ್ನೂ ಒಂದು ಒಣಗಾನೆ ಸೊಪ್ಪು ಕೊಟ್ಟಿದ್ರು ನಮ್ಮ ಫ್ರೆಂಡ್ಸು, ಅದರದ್ದು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡು, ಈಗ ಹುಳ್ಳಿಕಾಳು ನೆನೆಸಿದ್ನಲ್ಲ ವೇಸ್ಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಏನು ಮಾಡಿದೆ, ಇದಾಯಿತು. ಇನ್ನು ಫ್ರೆಂಡ್ಸ್ ಇದೇ ಪೇಯ್ನಲ್ಲೇ ನಾನು ಕೆಲಸ ಮಾಡ್ತಾನೇ ಇದ್ದೀನಿ. ಯಾಕಂದರೆ ಇದು ಸ್ವಲ್ಪನೇ ಪೇಯ್ನ್ ಐತೆ. ನಾನು ಏನೋ ಅಂದ್ಕೊಂಡೆ ಹುಷಾರಾಗುತ್ತೇನೋ ಅಂತ ಆಗಲಿಲ್ಲ. ಇನ್ನು ಫ್ರೆಂಡ್ಸ್ ಬೆಂಗಳೂರಲ್ಲಿ ಬಿಸಿಲು ಸೆಕೆನ ನಾವು ನೀವು ಹೇಳೋ ಹಾಗೆ ಇಲ್ಲ, ಅಷ್ಟೊಂದು ಬಿಸಿಲು, ಅಷ್ಟೊಂದು ಸೆಕೆ ಆಯ್ತೈತೆ ಫ್ರೆಂಡ್ಸ್. ಕೆಲಸಕ್ಕೆ ಹೋಗಿ ಇನ್ನು ಫ್ರೆಂಡ್ಸ್ ಯುಗಾದಿ ಹಬ್ಬ ಬಂದೇ ಹೋಯ್ತು. ಇವತ್ತು ಯಾವಾರ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಇನ್ನು ಮಂಗಳವಾರ, ಬುಧವಾರ, ಇನ್ನೆರಡೇ ದಿವಸ 2 ಡೇಸು. ಇನ್ನು ಫ್ರೆಂಡ್ಸ್ ನೀವೇ ನೋಡಿದ್ರಲ್ಲ, ನಾವಿರೋದು ಬಾಡಿಗೆ ಮನೆಗಳಲ್ಲಿ. ಊರ ಕಡೆ, ನಮ್ಮ ಊರು ಯುಗಾದಿ ಹಬ್ಬದಲ್ಲಿ ಫ್ರೆಂಡ್ಸ್ ಪೇಂಟ್ ಹೊಡಿಸ್ತಾರೆ, ಬೀದಿಗೆಲ್ಲ ಮಣ್ಣು ಹೊಡಿಸ್ತಾರೆ, ಎಲ್ಲನೂ ಮಾಡ್ತಾರೆ. ನೀವು ಟೌನಲ್ಲಿ ಏನು ಮಾಡೋಕ್ಕಾಗುತ್ತೆ. ಹಂಗಾಗಿ ಫ್ರೆಂಡ್ಸ್ ಇದು ನಾವು ಮನೆ ಬಂದಾಲೆ 4 ವರ್ಷ ಆಯಿತು. ಪೇಂಟ್ ಏನಿಲ್ಲ. ಇನ್ನು ಮಾಮೂಲಿ ಫ್ರೆಂಡ್ಸ್ ವೀಕ್ಲಿ 1 ಟೈಮ್ ನಾವು ಕ್ಲೀನಿಂಗ್ ಮಾಡ್ತಾನೆ ಇರ್ತೀವಿ. ಆಲ್ರೆಡಿ ನಾನು ತೋರಿಸಿದ್ದೀನಿ. ಬೆಡ್ಶೀಟು, ಬ್ಲ್ಯಾಂಕೆಟು, ಇನ್ನು ಇವೆಲ್ಲನೂ ನೀವೇ ನೋಡ್ತೀರಾ. ಕೊಳೆ ಯಾವಾಗ ಆಗುತ್ತೆ ಆವಾಗ ವಾಶ್ ಮಾಡಿಬಿಟ್ಟು ಚೇಂಜ್ ಮಾಡಿರ್ತೀನಿ ನಾನು. ಅದೇನು ಹಬ್ಬದಲ್ಲೇ ಹಾಕಬೇಕು, ಹಬ್ಬದಲ್ಲೇ ವಾಶ್ ಮಾಡಬೇಕು ಅಂತಿಲ್ಲ. ಬೆಡ್ಶೀಟ್ಗಳು, ಬ್ಲ್ಯಾಂಕೆಟ್ಗಳು ಯಾವುದಾದ್ರೂ ಅಷ್ಟೇ ಫ್ರೆಂಡ್ಸ್, ನಾನು ವೀಕ್ಲಿ, ತಿಂಗಳಿಗೆ ಒಂದು ಸಲ ಯಾವಾಗಾದರೂ ಕೊಳೆ ಆಗಿತ್ತಾ ತೆಗೆದು ವಾಶ್ ಮಾಡಿಬಿಡ್ತೀನಿ. ನಾನು ಅದೇ ದಿನ ಇದೇ ದಿನ ಅಂತ ಕಾಯಲ್ಲ. ಹಂಗಾಗಿ ಫ್ರೆಂಡ್ಸ್ ಹಬ್ಬ 2 ದಿವಸ ಬಂದೋಯ್ತು. ನಾನು ನಿನ್ನೆ ಡ್ಯೂಟಿ ಮಾಡಿದ್ದೀನಿ. ನನಗೆ ಸಂಡೇನೇ ವೀಕ್ ಆಫ್ ಇತ್ತು. ಹಬ್ಬದ ದಿವಸ ನಾನು ರಜೆ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್ ಹಬ್ಬದ ದಿವಸ ಏನಾಗುತ್ತೆ ಅಂತ ಹೇಳ್ತೀನಿ. ಇನ್ನು ಫ್ರೆಂಡ್ಸ್ ಬ್ಲೌಸ್ ಹೊಲ್ಸೋಕ್ಕಾಗಲಿಲ್ಲ, ನಿಮಗೆ ಗೊತ್ತು. ನನಗೆ ಹೊಸ ಸೀರೆಗೆ ಮ್ಯಾಚಿಂಗ್ಗೆ ಒಂದು ಬ್ಲೌಸ್ ಇದೆ. ನನ್ನ ಫ್ರೆಂಡು ನನಗೆ ಗಿಫ್ಟಾಗಿ ಒಂದು ಸ್ಯಾರಿ ಕೊಡಿಸಿದ್ರು. ಯಾವುದಕ್ಕೆ, ನನ್ನ ಬರ್ತಡೇ ಆದಮೇಲೆ ಕೊಡಿಸಿದ್ರು ಅವರು. ಬರ್ತಡೇಗೆ ಕೊಡ್ಸೋಕ್ಕಾಗಲಿಲ್ಲ ಏಮ, ಇದನ್ನು ಉಟ್ಕೊ ಅಂತ. ಅದನ್ನು ತುಂಬ ಚೆನ್ನಾಗಿ ಹೊಲಿಸಿದ್ದೀನಿ. ಆ ಸೀರೆಗೆ ಆ ಬ್ಲೌಸು ಮ್ಯಾಚ್ ಆಗ್ಬೋದು. ಇನ್ನು ಫ್ರೆಂಡ್ಸ್ ನಿಮಗೆ ಗೊತ್ತು, ಬ್ಯಾಂಗಲ್ಸು, ಬಳೆಗಳು, ನಾವು ಕೆಲಸಕ್ಕೆ ಹೋಗೋರು ನಾವು ನೀವೇ ಎಷ್ಟೊಂದು ಬಳೆ ಇದ್ರೂ ತೊಟ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂದರೆ ಫ್ರೆಂಡ್ಸ್ ನೋಡಿ, ನಾನಿದು ಗೋಲ್ಡ್ದು ಒಂದೇ ಒಂದು, ನಾವು ಅಲ್ಲಿ ಜಾಸ್ತಿ ಬಳೆ ತೊಟ್ಕೊಳ್ಳೋ ಹಾಗಿಲ್ಲ. ಅದಕ್ಕೆ ನಂದು ಇದು ಒಂದೇ ಒಂದು ಫ್ರೆಂಡ್ಸ್ ನಿಮಗೆ ತೋರಿಸಿದ್ದೀನಿ. ನಾನು ಹಾಸನಲ್ಲಿ ನನ್ನ ಹಳೆ ಕಂಪ್ನಿದು PF ಅಮೌಂಟ್ ಬಂದಾಗ ನಾನು ಈ ಬಳೆನ ಮಾಡಿಸ್ಕೊಂಡಿದ್ದೆ. ಇದು 20 ಗ್ರಾಮು ಫ್ರೆಂಡ್ಸ್. ನಾನು ಈ ಸಲ ಸಣ್ಣಕ್ಕೆ ಮಾಡಿಸ್ಕೊಂಡೆ. ನೋಡಿ ಕಾಣಿಸ್ತಾ ಇದೆಯಾ ಡಿಸೈನು, 2 ಮಾಡಿಸಿದ್ದೀನಿ, 1 ತೊಟ್ಕೊತೀನಿ. ನಾನು ಸ್ವಲ್ಪ ಯಾಕೋ ಸಣ್ಣಕ್ಕೆ ಮಾಡಿಸ್ಕೊಂಡೆ ಫ್ರೆಂಡ್ಸ್. ಆವಾಗವಾಗ ನನಗೆ ಕೈ ನೋವು ಬರುತ್ತಲ್ಲ. ಫಸ್ಟು ಒಂದು 3 ವರ್ಷ ನಾನು ದಪ್ಪ ಮಾಡಿಸ್ಕೊಂಡಿದ್ದೆ, ಸೇಮ್ ಗ್ರಾಮು 20 ಗ್ರಾಮಲ್ಲೇ. ಆದರೆ ನಾನು ಇವಾಗ ಸಣ್ಣದಾಗೆ ಮಾಡಿಸ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನಿಷ್ಟ ಆಯಿತು. ಈಗ ಬಾಕ್ಸ್ಗೆ ಊಟ ಹಾಕೊಂಡು ರೆಡಿ ಆದರೆ ನಂದು ಕೆಲಸ ಫಿನಿಷ್ ಆಗೋಯ್ತು. ಇನ್ನು ಯಾವ ಕೆಲಸನೂ ಇಲ್ಲ, ಎಲ್ಲನೂ ಮುಗೀತು, ಪೂಜೆನೂ ಆಯಿತು, ಎಲ್ಲ ಆಯಿತು. ಈಗ ಫ್ರೆಂಡ್ಸ್ ಡ್ಯೂಟಿಗೆ ಹೋಗಬೇಕು. ಕೆಲಸಕ್ಕೆ ಹೋಗೋರ ಪರಿಸ್ಥಿತಿ, ಕೆಲಸಕ್ಕೆ ಹೋಗೋರ್ದು ಯಾವ ರೀತಿ ಇರುತ್ತೆ. ಇನ್ನು ನಲ್ಲಿಕಾಯಿ ನೆನ್ನೆನೇ ತಂದೆ ಆಯಿತು ಫ್ರೆಂಡ್ಸ್, ಅದೂ ಹಂಗೆ ಐತೆ. ಬೀಟ್ರೋಟು ಥರ ಆಗಿಲ್ಲ ಈ ವಾರ. ನಾನು ನೋಡೋದಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.